ಸ್ನೇಹಿತರೆ, ಒಂದು ತಿಂಗಳಾಯ್ತು ಆರ್ಸಿಬಿ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದು ಆನಂತರ ನಡೆದ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ಸಂಭವಿಸಿ 11 ಅಭಿಮಾನಿಗಳ ಬದುಕು ದಾರುಣವಾಗಿ ಅಂತ್ಯ ಕಂಡು ಹೆಚ್ಚು ಕಡಿಮೆ ಒಂದು ತಿಂಗಳೇ ಕಳೆದಾಗಿದೆ. ಇಂಥದ್ದೊಂದು ದುರಂತ ಆಗಿತ್ತು ಅನ್ನೋದನ್ನೇ ಬಹಳಷ್ಟು ಮಂದಿ ಮರೆತಂತಿದೆ. ಆದ್ರೆ ಯಾರೇ ಮರೆತರೂ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಆ ದುರ್ಘಟನೆಯನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಏನೆಲ್ಲ ಆಯ್ತು? ಎಲ್ಲವನ್ನು ಆರ್ಸಿಬಿ ತಲೆಗೆ ಕಟ್ಟಿ ತಾನು ಬಚಾವಾಗೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆಯಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರೋ ಮೂರು ತನಿಖೆಗಳು ಎಲ್ಲಿಗೆ ಬಂದಿವೆ? ಈ ದುರಂತದಲ್ಲಿ ಯಾರ್ಯಾರ ಪಾತ್ರ ಎಷ್ಟಿತ್ತು? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿವರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೇಗಾಯ್ತು ಈ ಕಾಲ್ತುಳಿತ ಪ್ರಕರಣ? ಇದಕ್ಕೆ ಕಾರಣ ಏನು? ಹೊಣೆಗಾರರು ಯಾರು ಅಂತ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರವು ಈ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಜೊತೆಗೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿಯೂ ಮ್ಯಾಜಿಸ್ಟ್ರಿಯಲ್ ವಿಚಾರಣೆ ನಡೀತಾ ಇದೆ. ಇವುಗಳೊಟ್ಟಿಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿಯೂ ನ್ಯಾಯಾಂಗ ತನಿಖೆ ಶುರುವಾಗಿದೆ. ಆದ್ರೆ ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವ ತನಿಖೆಗಳು ಮುಗ್ದಿಲ್ಲ. ಅಂತಿಮ ವರದಿಗಳು ಕೂಡ ಸಲ್ಲಿಕೆಯಾಗಿಲ್ಲ. ಈ ದುರ್ಘಟನೆಗೆ ಯಾರು ಕಾರಣ ಅನ್ನೋದಕ್ಕೆ ಸ್ಪಷ್ಟ ಉತ್ತರವೂ ಸಿಕ್ಕಿಲ್ಲ. ಹೀಗಿದ್ರೂ ತನಿಖೆಯ ಆರಂಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅವರು ಕೆಎಸ್ಸಿಎ ಹಾಗೂ ಆರ್ಸಿಬಿಗೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಪ್ರೆಸ್ ಮೀಟ್ ನಲ್ಲಿಯೇ ಸೂಚನೆಯನ್ನ ಕೊಟ್ಬಿಟ್ಟಿದ್ರು. ಮುಖ್ಯಮಂತ್ರಿಗಳ ಆದೇಶ ಪಾಲನೆ ಮಾಡೋದಕ್ಕೆ ಅಂದು 4ರನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಬಂಧಿತರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಕುರಿತು ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಅವರನ್ನ ಬಂಧಿಸಿದ ಕ್ರಮ ಸರಿಯಿಲ್ಲ, ಹೀಗಾಗಿ ತಕ್ಷಣವೇ ಬಂಧಿತರನ್ನ ಬಿಡುಗಡೆ ಮಾಡಬೇಕು ಅಂತ ಆದೇಶಿಸಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ವಾದಿಸಿದ್ದ ಆರ್ಸಿಬಿ ಪರ ವಕೀಲರು ಈ ಘಟನೆಯಲ್ಲಿ ನಮ್ಮ ಪಾತ್ರವಿಲ್ಲ, ಈ ಹಿಂದೆ ಮ್ಯಾಚ್ ಅಥವಾ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ರೋ ಅದೆಲ್ಲವನ್ನು ಈಗಲೂ ತೆಗೆದುಕೊಂಡಿದ್ರು. ಜೊತೆಗೆ ಒಂದು ದಿನ ಮುಂಚೆಯೇ ಪೊಲೀಸರಿಗೆ ಅನುಮತಿ ಕೋರಿ ಕಾರ್ಯಕ್ರಮಕ್ಕೆ ಅಭಿಮಾನಿಗಳನ್ನ ಆಹ್ವಾನಿಸಲಾಗಿತ್ತು ಅಂತ ವಾದಿಸಿದ್ರು. ಈ ಮಧ್ಯೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ವಿಕಾಸ್ ತಮ್ಮ ಅಮಾನತನ್ನ ಪ್ರಶ್ನೆ ಮಾಡಿ ಸಿಎಟಿಗೆ ಅರ್ಜಿ ಹಾಕಿದ್ರು. ಈ ವೇಳೆ ಸರ್ಕಾರ ತನ್ನ ತಪ್ಪನ್ನ ಪೊಲೀಸರು ಹಾಗೂ ಫ್ರಾಂಚೈಸಿಯ ಮೇಲೆ ಹಾಕುವ ಪ್ರಯತ್ನ ಮಾಡಿತ್ತು. ಆದ್ರೆ ಸರ್ಕಾರದ ವಾದಕ್ಕೆ ಮನ್ನಣೆ ಸಿಗದೆ ಪೊಲೀಸ್ ಅಧಿಕಾರಿಗಳ ಅಮಾನತು ರದ್ದುಪಡಿಸಿ ಆದೇಶ ಹೊರಡಿಸಲಾಗಿದೆ. ಈ ಮೂಲಕ ತಪ್ಪನ್ನ ಯಾರದ್ದೋ ಮೇಲೆ ಹಾಕುವ ಸರ್ಕಾರದ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿರೋದು ಸ್ಪಷ್ಟವಾಗ್ತಿದೆ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟ ಅಭಿಮಾನಿಗಳ ಕುಟುಂಬಕ್ಕೆ ಮೊದಲು 10 ಲಕ್ಷ ನೀಡುವ ಘೋಷಣೆಯನ್ನ ಆರ್ಸಿಬಿ ಮಾಡಿತ್ತು. ಆದ್ರೀಗ ಆರ್ಸಿಬಿ ಅದಕ್ಕೆ 15 ಲಕ್ಷ ಸೇರಿಸಿ ಒಟ್ಟಾರೆ ಪ್ರತಿ ಕುಟುಂಬಕ್ಕೆ ತಲಾ 25 ಲಕ್ಷ ಧನ ಸಹಾಯ ಮಾಡಿದೆ. ಆದ್ರೆ ಎಷ್ಟೇ ದುಡ್ಡು ಕೊಟ್ರು ಹೋದ ಜೀವಗಳು ಎಂದಾದ್ರೂ ವಾಪಸ್ ಬರೋದಕ್ಕೆ ಸಾಧ್ಯನಾ? ಸ್ನೇಹಿತರೆ, ಕಾಲ್ತುಳಿತ ದುರಂತಗಳು ಮತ್ತೆ ಸಂಭವಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ದೊಡ್ಡ ಕಾರ್ಯಕ್ರಮ, ಸಭೆ, ಸಮಾರಂಭಗಳನ್ನ ಮಾಡೋಕೆ ಬೇಕಾದ ಸರಿಯಾದ ಮಾರ್ಗಸೂಚಿ ಇಲ್ಲದೆ ಇರೋದು. ಆದ್ರೀಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ್ದ ಕಾಲ್ತುಳಿತದ ಪ್ರಕರಣದ ನಂತರ ರಾಜ್ಯ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ಜನಸಂದಣಿಯನ್ನ ನಿಯಂತ್ರಣಕ್ಕಾಗಿ ಹೊಸ ಎಸ್ಒಪಿಯನ್ನ ಈಗ ರೂಪಿಸಿದೆ. ಈ ಎಸ್ಒಪಿಯನ್ನ ಮೊದಲೇ ಸಿದ್ಧಪಡಿಸಿ ಆ ಪ್ರಕಾರವೇ ವ್ಯವಸ್ಥೆಗಳಾಗಿದ್ರೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣವನ್ನ ತಪ್ಪಿಸಬಹುದಿತ್ತೇನೋ? ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ಯಾರ ತಪ್ಪಿನಿಂದ ಅಂದು ದೊಡ್ಡ ದುರಂತ ನಡೆದು ಹೋಯ್ತು ಅಂತ ನಿಮಗನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.